ನೋಡಿ, ಗ್ಯಾರಂಟಿನೂ ಒಂದು ಸಾಧನೆ. ಯಾಕಂದ್ರೆ ಸುಮಾರು 56,000 ಕೋಟಿ 60,000 ಕೋಟಿ ಜನರಿಗೆ ಏನು ಕೊಡ್ತಾ ಇದೀವಿ. ಇದನ್ನು ಒಂದು ರೀತಿಯ ಡೆವಲಪ್ಮೆಂಟ್. ಇಲಾಖೆವಾರು ಸಚಿವರು ಉತ್ತರವನ್ನು ಕೊಡ್ತಾರೆ, ಸರ್ಕಾರ ಕೊನೆಯದಾಗಿ ಉತ್ತರ ಕೊಟ್ಟೇ ಕೊಡ್ತದೆ. ನಾವು ಸುಮಾರು 1,20,000ಕ್ಕೂ ಹೆಚ್ಚು ಕೋಟಿಯನ್ನ ಡೆವಲಪ್ಮೆಂಟ್ಗೆ ಇಟ್ಟಿದ್ದೀವಿ. ಸೊ ಹಂಗಾಗಿ ನೀವು ಇಲಾಖೆವಾರು ನೀವು ಚರ್ಚೆ ಮಾಡಿದಾಗ ನಿಮಗೆ ಸಂಪೂರ್ಣವಾದಂತಹ ಉತ್ತರ ಸಿಗುತ್ತೆ. ಅವ್ರ ಅಧಿಕಾರದಲ್ಲಿದ್ದಾಗ ಉತ್ತರ ಕರ್ನಾಟಕಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ, ನಾವು ಅಧಿಕಾರಕ್ಕೆ ಬಂದಾಗ ನಾವೆಷ್ಟು ಖರ್ಚು ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಮಾನ್ಯ ಮುಖ್ಯಮಂತ್ರಿಯವರು ವಿವರಣೆಯನ್ನು ಕೊಡ್ತಾರೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಒಂದು, ಕೇಂದ್ರ ಸರ್ಕಾರದಲ್ಲಿ ಇವತ್ತು ಅದಾನಿಯವರ ಒಂದು ಕೇಸನ್ನು ಮುಚ್ಚಲಿಕ್ಕೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಾರಂಭ ಆಯಿತು. ಅಲ್ಲಿ ಇರ್ತಕ್ಕಂಥ ಯುಎಸ್ ಇರ್ತಕ್ಕಂಥ ಕೋರ್ಟ್ ಏನ್ ಹೇಳಿದೆ, ನಿಮ್ಮ ದೇಶದಲ್ಲಿ ಅದಾನಿಯವರ ಸಂಸ್ಥೆಗೆ ಅಲ್ಲಿ ಬ್ರೈಬ್ ಕೊಟ್ಟಿದೆ ಅಂತ ಹೇಳಿ ಯುಎಸ್ಎ ಕೋರ್ಟ್ ಹೇಳಿರ್ತಕ್ಕಂಥದ್ದು. ನಿಮ್ಮ ದೇಶದಲ್ಲಿ ಅದಾನಿಯವರು ನಮ್ಮ ಯುಎಸ್ಎ ಇರ್ತಕ್ಕಂಥ ಕಂಪನಿ ಜೊತೆ ಏನೋ ಒಳ ಒಪ್ಪಂದ ಮಾಡ್ಕೊಂಡು ಬಿಸ್ನೆಸ್ ವ್ಯವಹಾರ ಮಾಡ್ತಾ ಇದೆ. ಬ್ರೈಬ್ ಆಗಿರ್ತಕ್ಕಂಥದ್ದು ಯುಎಸ್ಎನಲ್ಲ, ಬ್ರೈಬ್ ಆಗಿರ್ತಕ್ಕಂಥದ್ದು ಇಂಡಿಯಾದಲ್ಲಿ. ಇದನ್ನ ಮುಚ್ಚಾಕ್ಲಿಕ್ಕೆ ಈ ತರದ ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಾರಂಭ ಮಾಡಿದ್ದಾರೆ. ಮೊನ್ನೆ ತಾನೇ ಸೇಬಿನಲ್ಲಿ ಆ ಮಧು ಅಲ್ಲ ಹೆಸರು ಗೊತ್ತಿಲ್ಲ, ಮಧು ಅವರು ಯಾವ ರೀತಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿ 24 ತಾಸು ಮಾತನಾಡ್ತಾ ಇದ್ರು. ಇವತ್ತು ಅದಾನಿ ಕಂಪನಿಯವರು ಸೇಬಿ ಹತ್ರ ಹೋಗಿ ಸೆಟಲ್ಮೆಂಟ್ಗೆ ಹೋಗಿದ್ದಾರೆ. ಅರ್ಥ ಏನು? ಸೇಬಿನಲ್ಲಿ ಆಗಿರ್ತಕ್ಕಂಥ ಹಗರಣ ಅದಾನಿಯವರಿಗೆ ಲಿಂಕ್ಡ್ ಇದೆ. ಯುಎಸ್ಎ ನಲ್ಲಿ ಹೇಳಿರ್ತಕ್ಕಂಥ ಕೋರ್ಟ್ ಅದಾನಿಯವರು ಮಾಡಿರ್ತಕ್ಕಂಥ ಸರಿ ಇದೆ ಅಂತ ಹೇಳಿರ್ತಕ್ಕಂಥ ವಾದ ಆಗಿದೆ. ಇದನ್ನ ಮುಚ್ಚಾಕ್ಲಿಕ್ಕೆ ಡೈವರ್ಷನ್ ಮಾಡ್ಲಿಕ್ಕೆ ಇವತ್ತು ಬಿಜೆಪಿಯವರು ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ನಿಮಗೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.